ನಮ್ಮ ಮನೆಗೆ ಊಟಕ್ಕೆ ಬಂದ ನನ್ನ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ನನ್ನ ಮೊಬೈಲ್ ಆ್ಯಪ್ಗಳನ್ನ ಚೆಕ್ ಮಾಡ್ತಾರೆ. ಇಷ್ಟು ರುಚಿಯಾದ ಅಡುಗೆನ ಯಾವ ರೆಸ್ಟೋರೆಂಟಿಂದ ಆರ್ಡರ್ ಮಾಡಿದ್ದೀನಿ ಅಂತ. ಹೋಟೆಲ್ನ ಮೀಸೋ ರುಚಿ, ಮನೇಲಿ ಮಾಡೋ ಸೀಕ್ರೆಟ್ ಸ್ವರ್ಣಗೌರಿ ಮಸಾಲ. ಸಾಂಪ್ರದಾಯಿಕ ರುಚಿಯ ಸ್ವಾದಿಷ್ಟ ಮಸಾಲ ಸ್ವರ್ಣಗೌರಿ ಮಸಾಲ. ವೆಜ್ ಇರ್ಲಿ ನಾನ್ ವೆಜ್ ಇರ್ಲಿ ಎಲ್ಲದಕ್ಕೂ ಸೈ ಸ್ವರ್ಣಗೌರಿ ಮಸಾಲ. ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಯುವಕರಿಗೆ ಕೆಲಸವೊಂದನ್ನ ಕೊಡ್ತಕ್ಕಂಥ ಒಂದು ಯೋಜನೆಯನ್ನ ಸ್ವರ್ಣಗೌರಿ ಕಂಪನಿಯು ಹಮ್ಮಿಕೊಂಡಿದೆ. ಸ್ವರ್ಣಗೌರಿ ಕಂಪನಿಯು ಮಸಾಲೆ ಪದಾರ್ಥಗಳು, ಪಾನೀಯಗಳು, ಸೌಂದರ್ಯವರ್ಗಗಳು, ಮನೆಮದ್ದು, ಸೂಪರ್ ಆಹಾರ ಉತ್ಪನ್ನಗಳು, ನಾಭಿ ಆಯಿಲ್, ಸ್ವಚ್ಛತಾ ಸಾಮಗ್ರಿಗಳು, ಪುರುಷರ ಉಡುಪುಗಳು, ಮಹಿಳೆಯರ ಉಡುಪುಗಳು ಸೇರಿದಂತೆ ಇನ್ನುಳಿದ ಅನೇಕ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡುವ ಕಂಪನಿಯಾಗಿದೆ. ಈ ಉತ್ಪನ್ನಗಳನ್ನ ಯಾರಿಗೂ ಮಾರಾಟ ಮಾಡಲು ಯಾರಿಗೂ ಡೀಲರ್ಸ್ಗಳನ್ನು ನೀಡದೆ ನೇರವಾಗಿ ಗ್ರಾಹಕರಿಗೆ ಮುಟ್ಟಿಸುವ ಯೋಜನೆಯನ್ನು ಕಂಪನಿಯು ಹಾಕಿಕೊಂಡಿದೆ. ಈ ಯೋಜನೆಯ ರೂವಾರಿಗಳಾದ ಎಂಡಿ ಮತ್ತು ನಿರ್ದೇಶಕರಾದ ನಂಜುಂಡಸ್ವಾಮಿಯವರು ಹಾಗೂ ಮತ್ತೊಬ್ಬ ನಿರ್ದೇಶಕರಿಯಾದ ಪ್ರಿಯಾಶಕ್ತಿ ಮೇಡಂರವರ ಈ ಒಂದು ಯೋಜನೆಯು ಸಾವಿರಾರು ಜನರಿಗೆ ಉದ್ಯೋಗವ ಕೊಡಿಸುವ ನಿಟ್ಟಿನಲ್ಲಿ ಶ್ರಮ ವಹಿಸುತ್ತದೆ ಎಂಬುದನ್ನು ನಾವು ಮನಗಾಣಬೇಕಾಗಿದೆ. ಎಂಡಿ ನಂಜುಂಡಸ್ವಾಮಿ ಹಾಗೂ ನಿರ್ದೇಶಕಿ ಪ್ರಿಯಾಶಕ್ತಿ ಅವರ ನಿರ್ದೇಶನದಂತೆ ಕಂಪನಿಯ ಸಿಇಒ ಪ್ರಖ್ಯಾತ್ ಹಾಗೂ ಕೋಲಾರದ ನಂಜುಂಡೇಗೌಡರು ಕಲಬುರಗಿಗೆ ಹೋಗಿದ್ದರು. ಕಲಬುರಗಿಯಲ್ಲಿ ಸುಮಾರು 21ಕ್ಕಿಂತ ಹೆಚ್ಚು ಲೀಡರ್ಸ್ಗಳು ಸ್ವರ್ಣಗೌರಿ ಕಂಪನಿ ಉತ್ಪನ್ನಗಳನ್ನು ಖರೀದಿ ಮಾಡಿದ್ದ ಕಾರಣದಿಂದ ಹಾಗೂ ಈವರೆಗೆ ಅಯೋಧ್ಯ ಮತ್ತು ಕಾಶಿ ವಿಶ್ವನಾಥ ಸಂದರ್ಶನಕ್ಕೆ ಫ್ಲೈಟಿನಲ್ಲಿ ಹೋಗಿ ಬರುವ ಅವಕಾಶವನ್ನು ಸ್ವರ್ಣಗೌರಿ ಕಂಪನಿಯು ಒದಗಿಸಿದೆ ಸ್ನೇಹಿತರೆ. ಇದರ ಜೊತೆಯಲ್ಲಿ ಕಲಬುರಗಿಯ 4 ಜನ ಲೀಡರ್ಸ್ಗಳು ಸ್ಯಾಲರಿ ಅಚೀವ್ ಮಾಡಿಕೊಂಡಿದ್ದಾರೆ ಎಂದು ಸಿಇಒ ಪ್ರಖ್ಯಾತರವರು ತಿಳಿಸಿದ್ದಾರೆ. ಈ ಸಾಧನೆಗೈದ ಇವರೆಲ್ಲರಿಗೂ ಕೂಡ ಸನ್ಮಾನ ಸಮಾರಂಭ ಹಾಗೂ ವ್ಯಾಪಾರ ಅವಕಾಶ ಕಾರ್ಯಕ್ರಮವನ್ನು ಕಲಬುರಗಿಯ ಸ್ವರ್ಣಗೌರಿ ಲೀಡರ್ಸ್ ರಾಕಿಂಗ್ ಟೀಮ್ನವರು ಹಮ್ಮಿಕೊಂಡಿದ್ದಾರೆ. ಮೊಬೈಲ್ ಆ್ಯಪ್ಗಳನ್ನ ಚೆಕ್ ಮಾಡ್ತಾರೆ. ಇಷ್ಟು ರುಚಿಯಾದ ಅಡುಗೆನ ಯಾವ ರೆಸ್ಟೋರೆಂಟಿಂದ ಆರ್ಡರ್ ಮಾಡಿದ್ದೀನಿ ಅಂತ. ಹೋಟೆಲ್ನ ಮೀಸೋ ರುಚಿ, ಮನೇಲಿ ಮಾಡೋ ಸೀಕ್ರೆಟ್ ಸ್ವರ್ಣಗೌರಿ ಮಸಾಲ. ಸಾಂಪ್ರದಾಯಿಕ ರುಚಿಯ ಸ್ವಾದಿಷ್ಟ ಮಸಾಲ ಸ್ವರ್ಣಗೌರಿ ಮಸಾಲ. ವೆಜ್ ಇರ್ಲಿ ನಾನ್ ವೆಜ್ ಇರ್ಲಿ ಎಲ್ಲದಕ್ಕೂ ಸೈ ಸ್ವರ್ಣಗೌರಿ ಮಸಾಲ. ಸ್ವರ್ಣಗೌರಿ ಕಂಪನಿಯ ಕುರಿತು ಮಾಹಿತಿ ನೀಡಲು ಕಲಬುರಗಿಗೆ ಹೋಗಿದ್ದ ಕೋಲಾರದ ನಂಜುಂಡೇಗೌಡರು ಹಾಗೂ ಕಂಪನಿಯ ಸಿಇಒ ಪ್ರಖ್ಯಾತರವರು ಸಮಾರಂಭದ ಮುನ್ನಾ ದಿನದಂದು ಸ್ವರ್ಣಗೌರಿ ಲೀಡರ್ಸ್ ಅನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಈ ಒಂದು ಲೀಡರ್ಸ್ ನಲ್ಲಿ ರಾಕಿಂಗ್ ಟೀಮ್ ನಲ್ಲಿ ಇದ್ದವರೆಂದರೆ ಸಂತೋಷ್ ರೆಡ್ಡಿ, ಅಶ್ವಿನ್ ಕುಮಾರ್, ಅರುಣ್ ಸಿಂಗ್, ಮಂಜುನಾಥ ಸ್ವಾಮಿ, ದಯಾನಂದ ಸ್ವಾಮಿ, ವೀರೇಶ್, ಅಕುಲ್, ಶಿವಕುಮಾರ್, ತುಕಾರಾಮ್, ಶ್ರೀರಾಮ್, ನಂಜುಂಡಿ, ಲಲಿತಮ್ಮ, ಪ್ರಕಾಶ್ ಮುಂತಾದ ರಾಕಿಂಗ್ ಲೀಡರ್ಸ್ ಟೀಮ್ ಜೊತೆಗೆ ಸಂಪೂರ್ಣವಾಗಿ ಚರ್ಚೆಯನ್ನು ನಂಜುಂಡೇಗೌಡರು ಹಾಗೂ ಸಿಇಒ ಪ್ರಖ್ಯಾತರವರು ನಡೆಸಿದ್ದಾರೆ. ಕಲಬುರಗಿಯ ರಾಕಿಂಗ್ ಲೀಡರ್ಸ್ ಟೀಮ್ನವರು ಹಮ್ಮಿಕೊಂಡಿದ್ದ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಪರಮ ಪೂಜ್ಯ ಸುರೇಂದ್ರ ಮಹಾಸ್ವಾಮಿಗಳು ಆಶೀರ್ವಚನವನ್ನು ನೀಡಿ ಆರೋಗ್ಯದಿಂದ ಹೇಗಿರಬೇಕು ಎಂಬ ಕುರಿತು ಅಲ್ಪ ಜೀವನ ಆಗಿಬಿಟ್ಟದು. ಇವತ್ತು ನಮ್ಮ ಆಯುಷ್ಯ ಸಹಿತ ಕ್ಷೀಣ ಆಗ್ತಾ ಇದೆ. ನಮ್ಮ ಪಾಶ್ಚಾತ್ಯೀಕರಣ, ಪಾಶ್ಚಾತ್ಯ ದೇಶದ ಪದಾರ್ಥಗಳನ್ನು ತಿಂದು ಪಾಶ್ಚಾತ್ಯ ದೇಶದ ಅನುಕರಣೆಯನ್ನ ಮಾಡಿ ನಮ್ಮ ಜೀವನ ಹೇಗಾಗ್ತದೆ ಅಂತ ಹೇಳಿದ್ರೆ ಕ್ಷೀಣ ಆಗ್ತಾ ಹೋಗ್ತಾ ಇದೆ. ಅಂತ 100 ವರ್ಷ ಇರ್ತಕ್ಕಂಥ ಆಯುಷ್ಯ ಎಲ್ಲೋ 70 ವರ್ಷ, 60 ವರ್ಷ, 50 ವರ್ಷ, 30 ವರ್ಷಕ್ಕೆ ಬಂದ್ಬಿಟ್ಟದ. ಅದಕ್ಕೆ ಕಾರಣ ಏನಂತ ಕೇಳಿದ್ರೆ ನಾವು ತಿಂತಕ್ಕಂಥ ಪದಾರ್ಥಗಳು, ಅದರ ಜೊತೆಗೆ ನಾವು ನಡೀತಕ್ಕಂಥ ನೈತಿಕ ಮಟ್ಟ, ಅದರ ಜೊತೆಗೆ ನಾವು ಮಾಡ್ತಕ್ಕಂಥ ನಮ್ಮ ಸಂಸ್ಕೃತಿಕರಣ, ಇವೆಲ್ಲವೂ ಏನಾಗಿಬಿಟ್ಟು ಅದು ಏನಾಗ್ತದೆ ಕೇಳಿದ್ರೆ ನಮ್ಮ ಆಯುಷ್ಯ ಕ್ಷೀಣ ಆಗುವ ಜೊತೆಗೆ ನಮ್ಮ ಆರೋಗ್ಯಕ್ಕೂ ಹೊಡೆತ ಬೀಳುತ್ತದೆ. ಅಂತ ನಿಟ್ಟಿನಲ್ಲಿ ಈ ಪದಾರ್ಥಗಳು ಸ್ವರ್ಣಗೌರಿ ಪ್ರಾಡಕ್ಟ್ ವತಿಯಿಂದ ಪದಾರ್ಥಗಳು ನಿರ್ಮಾಣ ಆಗಿವೆ. ಅದರ ಜೊತೆಗೆ ತಾವೂ ಸಹಿತ ಇದರಲ್ಲಿ ಸದಸ್ಯರಾಗಿ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇವತ್ತು 25 ಜನ ಹೋಗ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ 100 ಆಗಲಿ, 1000 ಆಗಲಿ, ನಿಮ್ಮ ಜೊತೆಗೆ ಮತ್ತೆ 4000 ಜನ ಆಗಲಿ ಅಂತ ಹೇಳಿ ಆಶೆ ಪಟ್ಟು ಈ ಪ್ರಾಡಕ್ಟ್, ಈ ಸ್ವರ್ಣಗೌರಿ ಪದಾರ್ಥಗಳ ಪ್ರಾಡಕ್ಟ್ ದಿನ ದಿನ ನಮ್ಮ ಭಾರತ ದೇಶಾದ್ಯಂತವಾಗಿ ಪ್ರಚಲಿತಗೊಂಡು ಪ್ರಖ್ಯಾತರಾಗಲಿ. ಇದರ ಮುಖ್ಯವಾಗಿ ತಮ್ಮ ಆರೋಗ್ಯ ಸಂಸ್ಕೃತಿ ಬೆಳೆಯಲಿ ಅಂತ ಹೇಳಿ ನಮ್ಮ
ಕೋಲಾರದ ನಂಜುಂಡೆ ಗೌಡರಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಮ್ಮ ವಾಯ್ಸ್ ಜೋರಾಗಿದೆ, ಕೇಳಿಸಿದೆ. ಯಾಕಂದ್ರೆ ಸ್ವರ್ಣಗೌರಿ ಪವರ್ ಆಗಿದೆ. ಸ್ವರ್ಣಗೌರಿ ಪವರ್ ನ ಉಪಯೋಗಿಸೋಣ. ಮೈಕಲ್ಲಿ ಮಾತಾಡೋಣ ಇನ್ನೊಂದ್ಸಲ ಬಂದಾಗ. ಯಾಕೆ ಗೊತ್ತಾ, ಈಗ 4 ಜನ ಸ್ಯಾಲರಿ ಹೆಚ್ಚು ಮಾಡಿದಿರ, 100 ಜನ ಸ್ಯಾಲರಿ ಹೆಚ್ಚು ಮಾಡಬೇಕು. ಆ 100 ಜನ ಸ್ಯಾಲರಿ ಹೆಚ್ಚು ಮಾಡಿದಾಗ ನಾನು ಮೈಕಲ್ಲಿ ಮಾತಾಡ್ತೀನಿ. ಈಗ ನನ್ನ ಸ್ವಯಂ ಪ್ರೇರಣೆಯಿಂದ ಸ್ವರ್ಣಗೌರಿ ಏನು ಉಪಯೋಗಿಸ್ತಾ ಇದ್ದೀನಿ, ಆ ಪದಾರ್ಥಗಳ ಒಂದು ಛಲ, ಒಂದು ಬಲದಿಂದ ನಾನು ಎದುರುಗಡೆ ನೇರವಾಗಿ ಮಾತಾಡ್ತೀನಿ. ಸ್ನೇಹಿತರೆ, ನಾನು ನೋಡಿದ್ರೆ ನಿಮ್ಗೆ ಏನು ಅನಿಸ್ತಾ ಇದ್ರೆ ಒಂದು ಬಿಸ್ನೆಸ್ ಮಾಡಿರ್ಬೋದು ಅನ್ಕೊಳ್ತಾ ಇದ್ದೀನಿ. ನಾನು ಬಿಸ್ನೆಸ್ ಮಾಡಲ್ಲ, ಪ್ಯೂರ್ಲಿ ರೈತ. ನಾನು ಜೂಮ್ ಮೀಟಿಂಗ್ ಅಲ್ಲಿ ನನ್ನ ಮಾತು ಸಾಕಷ್ಟು ಜನ ಕೇಳ್ತಾರೆ. ನಮ್ಮ ಸ್ನೇಹಿತರು ಜೂಮ್ ಮೀಟಿಂಗ್ ಅಲ್ಲಿ ಸಕ್ಸಸ್ ಆಗಿದೆ. ನನ್ನ ವಿದ್ಯಾಭ್ಯಾಸ SLC ಪಾಸು, PVC ಫೈಲ್. ಹೊಲದಲ್ಲಿ ಉಳುಮೆ ಮಾಡ್ತಕ್ಕಂಥ ಒಬ್ಬ ರೈತನ ಮಗ. ನಮ್ಮ ತಂದೆಯವರು ತಾಲೂಕು ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥವರು ನಾರಾಯಣಗೌಡರು ಅಂತ. ಅವರ ಮಗ ನಾನು ನಂಜುಂಡೇಗೌಡ ಅಂತ. ವಯಸ್ಸು 63. ಸ್ವರ್ಣಗೌರಿ ಇಲ್ಲಿ ಕೆಲಸ ಮಾಡೋದು 23 ವಯಸ್ಸಿನ ಕನ್ನಡ ನಾಡಿನ ಚೀನಾದ ಗಣಿಯ ಮಣಿಯನ ಮಗ ನಂಜುಂಡೇಗೌಡ ಮಾತಾಡ್ತಾ ಇದ್ದೀನಿ. ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಕಲಬುರಗಿ, ಎಲ್ಲಿಯ ಕಲಬುರಗಿ, ಎಲ್ಲಿಯ ಕೋಲಾರ, ಇಲ್ಲಿನ ಸಂಬಂಧ. ಇದು ಸ್ವರ್ಣಗೌರಿ ಸಂಸ್ಥೆಯಿಂದ ನಮಗೆ ದೊರೆತಿದಂತಹ ಅವಕಾಶ. ನಿಮಗೆಲ್ಲರಿಗೂ ಅನಂತ ಹೃತ್ಪೂರ್ವಕ ಸ್ವಾಗತವನ್ನು ವಹಿಸ್ತಾ ನನ್ನ ಮಾತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಈ ಬಿಸಿನೆಸ್ ಬಂದು ಕೇವಲ 5 ತಿಂಗಳಾಗಿದೆ. ಈ ತಿಂಗಳು 30ನೇ ತಾರೀಕು ಅಂದ್ರೆ 5 ತಿಂಗಳಾಗುತ್ತೆ. ನನ್ನ ಅಚೀವ್ಮೆಂಟ್ಗಳು ಕಂಪನಿಯಲ್ಲಿ ಸನ್ಮಾನಿತರಬಹುದು. ನೀವು ಮಾತಾಡಿಲ್ಲ, ಈ ತರ ಹೂವಿನ ತರ ಓಣಿಸ ತರ ನನ್ನ ಅವಾರ್ಡ್ಗಳು ಪಡ್ಕೊಂಡಿದ್ದೀನಿ. ಕೇವಲ ಬಿಸ್ನೆಸ್ ಅರ್ಥ ಮಾಡಿಕೊಂಡು 72 ಗಂಟೆಯಲ್ಲಿ ಮೊದಲನೇ ಕಾರ್ಯ ಮಾಡಿದಂತ ವ್ಯಕ್ತಿ ನಾನು ನಿಮ್ಮ ಕಡೆ ಮೊದಲನೇ ಕಾರ್ಯ ಮಾಡಿದೆ. ಆಮೇಲೆ ಆಲೋಚನೆ ಮಾಡಿದೆ, ನನಗೆ ಇನ್ನೂ 2 ಮಕ್ಕಳಿದ್ದಾರಲ್ಲ, ನನ್ನಲ್ಲಿ ನಾನು ಬಿಸ್ನೆಸ್ ಮಾಡಿಲ್ಲ, ನನ್ನ ಮಕ್ಕಳ ಹೆಸರು ಬಿಸ್ನೆಸ್ ಮಾಡಿದ್ದೀನಿ. ಯಾಕೆ ಮಾಡಿದ್ರೆ 60 ವರ್ಷ ವಯಸ್ಸಾದ್ಮೇಲೆ ESI ಕಾರ್ಡ್ ಬರಲ್ಲ ಅಂತ ಹೇಳಿ ನಮ್ಮ CEO ಸಾಹೇಬರು. ಅದಕ್ಕೆ ಮಗನ ಹೆಸರು ಬಿಸ್ನೆಸ್ ಮಾಡಿದೆ. ಮಗ ಮಂಗಳೂರಲ್ಲಿ ಕೆಲಸ ಮಾಡ್ತೀನಿ. ನನ್ನ ಇನ್ನೊಬ್ಬ ಮಗಳು ಪ್ರೊಫೆಸರ್, ಮಂಡ್ಯ ಯೂನಿವರ್ಸಿಟಿ ಪ್ರೊಫೆಸರ್ ಇದ್ದಾರೆ. ಆ ಯೂನಿವರ್ಸಿಟಿ ಬಿಸ್ನೆಸ್ ಮಾಡಿದೆ. ಇನ್ನೊಬ್ಬ ದೊಡ್ಡ ಮಗಳು ಸೂಪರ್ ಮಾರ್ಕೆಟ್ ಮಾಡಿದ್ದಾರೆ ಬೆಂಗಳೂರಲ್ಲಿ. ಆ ಯೂನಿವರ್ಸಿಟಿ ಒಟ್ಟಿಗೆ ನನಗೆ 3 ಜನ ಮಕ್ಕಳು, 3 ಬಿಸ್ನೆಸ್ ಕಿಟ್ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಮೊದಲನೇ ಕಾರು ಮಗನಿಗೆ ಕೊಡಿಸಿದೆ ಮತ್ತು 5ನೇ ಮತ್ತು 8ನೇ ಕಾರು 2 ಮಕ್ಕಳಿಗೆ ಕೊಡಿಸಿದ್ದೀನಿ. ಈ ಒಂದೇ ತಿಂಗಳಲ್ಲಿ ಕೇವಲ 10 ದಿವಸದಲ್ಲಿ ಇನ್ನು 2 ಕಾರು ಮಾಡಿದ್ದೀನಿ. 75 ಜನ ಕಾಶಿ ಕಳಿಸ್ಕೊಡ್ತಾ ಇದ್ದೀನಿ. 75 ಜನ ಕಾಶಿ ಕಳಿಸ್ಕೊಡ್ತಾ ಇದ್ದೀನಿ. 25 ಜನಕ್ಕೆ ಸ್ಯಾಲರಿ ಕೊಡ್ತೀನಿ. ನಾನು ರಾಜಕಾರಣಿ ಅಲ್ಲ, IAS IPS ಆಫೀಸರ್ ಅಲ್ಲ, ನಾನು ಯಾವುದು ರೆಕಮೆಂಡ್ ನಡೆಯಲ್ಲ. ನಡೀತದ? ನಾನು ರೆಕಮೆಂಡ್ ಮಾಡೋದು ಇಲ್ಲಿ ನಮಗೆ ಇಲ್ಲ, ಇನ್ನೆಲ್ಲಿ ಮಾಡಕ್ಕಾಗ್ತದೆ ಅಂತ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಂತ ನಮ್ಮ ಸ್ವರ್ಣಗೌರಿ ಸಂಸ್ಥೆಗೆ ಅನಂತ ಧನ್ಯವಾದಗಳನ್ನು. ಎಲ್ಲ ಅವಕಾಶ ನಾವು ಅದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತೀವಿ. ಇದಕ್ಕೆ ಸೆಮಿನಾರ್ಸ್, ಮೀಟಿಂಗ್, ಡೈಲಿ ಜೂಮ್ ಮೀಟಿಂಗ್ ಇರುತ್ತೆ. ಆ ಜೂಮ್ ಮೀಟಿಂಗ್ ಅಟೆಂಡ್ ಮಾಡಿದಾಗ ನಿಮಗೆ ಎಲ್ಲ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಅದೇ ಜೂಮ್ ಮೀಟಿಂಗ್ ನಮ್ಮ ಗೌರಿ ಇವತ್ತು ಇನ್ಸ್ಪೈರ್ ಆಗಿ 5 ಕಾಲೇಜ್ಮೆಂಟ್ ಮಾಡೋದು ಕೇವಲ 4 ತಿಂಗಳಲ್ಲಿ, 5 ಸ್ಯಾಲರಿ ಮಾಡೋದು ತಿಂಗಳು 2 ವರ್ಷ ಮಿನಿಮಮ್ ಬರ್ತಾರೆ 5 ತಿಂಗಳಲ್ಲಿ. ಸೊ ಇಲ್ಲಿಂದ ಆರಂಭ ಅವ್ರ ಇನ್ಕಮ್. ಇದು ಅಂತೆ ಅಲ್ಲ, 2 ಲಕ್ಷ ಇನ್ಕಮ್ ಆರಂಭ. ಎಲ್ಲರೂ ತಗೋಬಹುದು, 10 ಲಕ್ಷ ತಗೋಬಹುದು, 20 ಲಕ್ಷ ತಗೋಬಹುದು. ಇಂಥ ಒಂದು ಸುವರ್ಣಾವಕಾಶ ಜೀವನದಿಂದ ಪ್ರತಿಯೊಬ್ಬರು ಕೂಡ ನಾವು ಕೊಡ್ತಾ ಇದ್ದೀವಿ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಏನ್ ಮಾಡಬೇಕು? ವೆರಿ ಸಿಂಪಲ್. ಇವತ್ತು ನೋಡಿ, ಪುಣ್ಯಕ್ಷೇತ್ರ. ನಾವು ಭಾರತದಲ್ಲಿ ಹುಟ್ಟಿದ ಮೇಲೆ, ಭಾರತ ದೇಶದಲ್ಲಿ, ನಾನು ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ, ನೀವು ಯಾವುದೇ ಜಾತಿ ಹುಟ್ಟಿ ಸರ್, ಯಾವುದೇ ಜನಾಂಗದಲ್ಲಿ ಹುಟ್ಟಿ ಸರ್, ನನ್ನ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ ಈ ಪುಣ್ಯ ಭೂಮಿಗೆ ನಾವು ಹೋಗ್ಲೇಬೇಕು, ದರ್ಶನ ಮಾಡಲೇಬೇಕು. ಅಯೋಧ್ಯ ರಾಮ ಮಂದಿರಕ್ಕೆ ಮತ್ತೆ ಕಾಶಿ ವಿಶ್ವನಾಥ ದರ್ಶನ ಪಡಿಲೇಬೇಕು. ನಮ್ದು ಮುಂದಿನ ಜನ್ಮ ಚೆನ್ನಾಗಿರ್ಬೇಕು. ನಾವು ಮಾಡಿದ ಕರ್ಮಗಳು ಯಾರ್ಯಾರು ಏನು ಮಾಡೋ ಗೊತ್ತಿಲ್ಲ, ಅಷ್ಟು ಬೇಕಷ್ಟು ಮೋಸ ಕರ್ಮ ಮನಸ್ಸು ಮಾಡಿದ್ದೀವಿ. ಅದೆಲ್ಲ ತಪ್ಪಟ್ಟಿನ ಹೋಗಬೇಕು ಅಂತಂದ್ರೆ ಅಯೋಧ್ಯ ರಾಮ ಮಂದಿರ ದರ್ಶನ ಮಾಡಬೇಕು, ಕಾಶಿ ವಿಶ್ವನಾಥ ಹೋಗ್ಬೇಕು. ಇದು ಮಾಡಿದ್ರೆ ತಕ್ಕ ಮಟ್ಟಿಗೆ ಒಂದು ಕರ್ಮ ಕಲಿತ ಸ್ನೇಹಿತರೆ. ಅದನ್ನ ನಾವು ಇಲ್ಲಿ ಭಾರತ ದೇಶ ಹುಟ್ಟಿದ ಮೇಲೆ ಅದು ಮಾಡಲೇಬೇಕು. ಅದು ನಾವು ಇವತ್ತು ಆ ತರ ಸುಮಾರು ಜನಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಕಂಪನಿ ಉದ್ದೇಶ ಇದ್ದದಕ್ಕೆ ಇವತ್ತು ಫ್ರೀ ಆಗಿ ಟ್ರಿಪ್ ಕೊಡ್ತದೆ. 39,000 ರೂಪೀಸ್ ಸರ್, 30,000 ರೂಪಾಯಿ ಲಿಮಿಟ್ ಪ್ರೂಫ್ ಇದೆ. ಕಳೆದ ವಾರ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಒಂದು ಟ್ರಾವೆಲ್ಸ್ ಕಂಪನಿ ಹಾಕಿದ್ರು, 45,000 ರೂಪಾಯಿ ಕೊಟ್ಟರೆ ಒಂದು ಪ್ಯಾಕೇಜ್ ಕೊಡ್ತಾರೆ. ಆ ಪ್ಯಾಕೇಜ್ ಅಲ್ಲಿ ಕಾಶಿ ಟ್ರಿಪ್ ಇರ್ತದೆ,
ಬೇರೆ ಇಲ್ಲ, ಓನ್ಲಿ ಕಾಸ್ಟ್ 4 days. ಎಷ್ಟು? 45,000 ರೂಪಾಯಿ. ಬರೀ ಕಾಸ್ಟ್ ಬಂದಿಗೆ 45,000 ರೂಪಾಯಿ ಇದೆ. 50,000 ರೂಪಾಯಿ ಎಕ್ಸ್ಟ್ರಾ ಆಗತ್ತೆ. 45 55 60,000 ರೂಪಾಯಿ ಆಗುತ್ತೆ. ಹೋಗ್ತಾ ಫ್ಲೈಟ್ ಬರ್ತಾ ಫ್ಲೈಟ್, ಅಕಾಮಿಡೇಷನ್, ಊಟ ತಿಂಡಿ ವಸತಿ ಮತ್ತೆ ನಿಮಗೆ ಟ್ರಾವೆಲ್ ವ್ಯವಸ್ಥೆ ಕಂಪ್ಲೀಟ್. ಸರ್ 60,000 ರೂಪಾಯಿ ಬೇಕು ಸರ್ ನನ್ನ ಪ್ರಕಾರ. ನೀವು ತುಂಬಾ ಚೆನ್ನಾಗಿ ಹೋಗಿ ಬರ್ಬೇಕು ಅಂತಂದ್ರೆ 55 40,000 ರೂಪಾಯಿ ಬೇಕು. ಅಂತದ್ದು ಇಲ್ಲೊಂದು ಕಂಪನಿ ಸ್ವರ್ಣಗೌರಿ ಕಂಪನಿ ಸ್ನೇಹಿತರೆ, ಇವತ್ತು ಹೋಮ್ ನೀಡ್ಸ್ ಕಾಟುತ್ತಿಂದ ನಾವು 39,000 ರೂಪಾಯಿಗೆ 39,000 ರೂಪಾಯಿದ್ದು 100% ಪ್ರಾಡಕ್ಟ್ ಕೈ ಕೊಟ್ಟು ಇವತ್ತು ನಾವು ಅಯೋಧ್ಯೆ ಮತ್ತೆ ಕಾಶಿಗೆ ಫ್ರೀ ಫ್ಲೈಟ್ ಟ್ರಿಪ್ ಕರ್ಕೊಂಡು ಹೋಗ್ತೀವಿ. 21 ಜನ ಇದ್ದೀರಾ ಇದೇ ಬಂದ್ರೆ ನಾವು ಹೇಳಿದ್ರೆ ಸುಳ್ಳಾದ್ರೆ ಅವ್ರು ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ, ಫ್ಲೈಟ್ ಟಿಕೆಟ್ ನೋಡ್ಬೋದು. ಬಂದಿದೆಯಲ್ಲ 21 ಜನಕ್ಕೆ. 21 ಜನ ಕೂಡ ಆಲ್ರೆಡಿ ಹಚ್ಚುವುದನ್ನ ಫ್ಲೈಟ್ ಟಿಕೆಟ್ ನೋಡಿ ನಮ್ಮ ಎಸ್ಪೆಷಲ್ ಕೂಡ ಇದೆ. 21 ಜನ ಆಲ್ರೆಡಿ ಅವರು ಕ್ಲೋಸಿಂಗ್ ಡೇಟ್ 15th ಇಟ್ವಿ, 16th ಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಟ್ಟಿದ್ದೀವಿ. ಕೊಟ್ಟಿದ್ದೀವಿ ಸರ್, ನೆಕ್ಸ್ಟ್ ಡೇ ಕೊಟ್ಟಿದ್ದೀವಿ. ಪ್ರಾಡಕ್ಟ್ ಯಾವಾಗ ಬುಕ್ ಮಾಡಿದ್ರೆ ಪ್ರಾಡಕ್ಟ್ ಇವತ್ತು ಬೇಕಾದ್ರೆ ಇವತ್ತು ಬುಕ್ ಮಾಡಿ ನಾಳೆ ಬಿಟ್ಟಿದ್ದೀವಿ. ನಮ್ಮ ಮನೆಗೆ ಊಟಕ್ಕೆ ಬಂದ ನನ್ನ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ನನ್ನ ಮೊಬೈಲ್ ಆ್ಯಪ್ಗಳನ್ನ ಚೆಕ್ ಮಾಡ್ತಾರೆ. ಇಷ್ಟು ರುಚಿಯಾದ ಅಡುಗೆನ ಯಾವ ರೆಸ್ಟೋರೆಂಟಿಂದ ಆರ್ಡರ್ ಮಾಡಿದ್ದೀನಿ ಅಂತ. ಹೋಟೆಲ್ನ ಮೀಸೋ ರುಚಿ, ಮನೇಲಿ ಮಾಡೋ ಸೀಕ್ರೆಟ್ ಸ್ವರ್ಣಗೌರಿ ಮಸಾಲ. ಸಾಂಪ್ರದಾಯಿಕ ರುಚಿಯ ಸ್ವಾದಿಷ್ಟ ಮಸಾಲ ಸ್ವರ್ಣಗೌರಿ ಮಸಾಲ. ವೆಜ್ ಇರಲಿ ನಾನ್ ವೆಜ್ ಇರಲಿ ಎಲ್ಲದಕ್ಕೂ ಸೈ ಸ್ವರ್ಣಗೌರಿ ಮಸಾಲ.